ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೀರ್ತನಾ ಸೂರಿ. ಸೊ ಇವಾಗ ಏನಂದರೆ ವಿಹಾ ಜೊತೆ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಅವಳು ನನ್ನ ಜೊತೆ ಹೇಗಿರ್ತಾಳೆ, ನಾನು ಅವಳ ಜೊತೆ ಹೇಗಿರ್ತೀನಿ, ಅದೆಲ್ಲ ನಿಮಗೆ ವಿಡಿಯೋ ಮಾಡಾಕ್ತೀನಿ ಗೈಸ್. ಇವಾಗ ಏನಂದರೆ ಸಂಜೆ ನಾನು ವ್ಲಾಗ್ ಮಾಡ್ತಾ ಇರೋದು. ಇವಾಗ 7 o'clock ಆಗಿದೆ. ನಮ್ಮ ವಿಹಾ ಮಲಗಿದ್ದಾಳೆ, ನೋಡಿ ತೋರಿಸ್ತೀನಿ. ಸೊ ಇವಾಗ ವಿಹಾ ಮಲಗಿದ್ದಾಳೆ ಗೈಸ್. ನಾನು ವಿಹಾ ಮಲಗಿದ್ಲು, ಎದ್ಬಿಟ್ಲು, ಅದಕ್ಕೇ ನಾನು ಈಚೆ ಬಂದುಬಿಟ್ಟಿದ್ದೀನಿ. ಇವಾಗ ತಿರ್ಗಾ ಮಲಗಿಸ್ಬಿಟ್ಟು ಬಂದೆ. ತಿರ್ಗಾ ಒಂದು 5 ನಿಮಿಷನೂ ಆಗಿಲ್ಲ ಮಲ್ಕೊಂಡು, ಅದಕ್ಕೆ ತಿರ್ಗಾ ಮಲಗಿಸ್ಬಿಟ್ಟು ಬಂದೆ. ಈಗ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರಲ್ಲಿ ನೀರು ಕುಡಿಸ್ಬಿಟ್ಟು ಆಮೇಲೆ ನಾನು ಅವಳಿಗೆ ಸರಿ ಮಾಡ್ತೀನಿ. ಏಕೆಂದರೆ ಎದ್ದಾದ್ಮೇಲೆ ಅವಳಿಗೆ ಬಾಯಿ ಒಣಗೋಗಿರುತ್ತಲ್ವ. ಸೊ ಅದಕ್ಕೆ ಹಾಲು ಕುಡಿಸಿದ್ರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಅದಕ್ಕೇ ಸರಿ ತಿನ್ನಲ್ಲ ಆಮೇಲೆ ಅವಳು. ಅದಕ್ಕೇ ಇವಾಗ ಫಸ್ಟ್ ಒಂಚೂರು ನೀರು ಕುಡಿಸ್ಬಿಡ್ತೀನಿ ಎದ್ದ ತಕ್ಷಣ, ಆಮೇಲೆ ಅವಳಿಗೆ ಸರಿ ತಿನ್ನಿಸ್ತೀನಿ. ನಾನು ಸರಿ ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನಾನು ಸರಿ ನಾವು ಮನೇಲೂ ಮಾಡಿದ್ದು ಐತೆ. ನಾನು ಅದರ ಜೀನಿ ರಾಗಿ ಸರಿ ಇಟ್ಟು ಅವಳಿಗೆ ತಿನ್ನಿಸ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ನನಗೆ ನಮ್ಮ ಪಕ್ಕದ ಮನೆಯವರು ಹೇಳಿದ್ದು ಚೆನ್ನಾಗಿರುತ್ತೆ ನೋಡು ಅಂತ. ನೀವೆಲ್ಲ ಡಾಕ್ಟರ್ಸ್ನ ಕೇಳಿಕೊಂಡು ಹಾಕಿ. ನಾನು ಹಾಕ್ತಾಯಿರೋದು ಮಾತ್ರ ನಿಮಗೆ ಹೇಳ್ತಾ ಇರೋದು ಗೈಸ್, ಓಕೆನಾ? ಓಕೆ, ನಾನು ಸರಿ ಹೇಗೆ ಮಾಡ್ತೀನಿ. ಪಾಪುಗಳಿಗೆ ಗಟ್ಟಿನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಮೀಡಿಯಮಾಗೆ ಹಿಂಗೆ ಬೆಳ್ಳಲ್ಲಿ ಎತ್ಕೊ ತಿನ್ನಿಸ್ಬೇಕು, ಆ ಥರ ಇರಬೇಕು. ನಾನು ತೋರಿಸ್ತೀನಿ ನಿಮಗೆ, ಓಕೆನಾ? ಯಾವ ಥರ ಮಾಡ್ತೀನಿ ನಾನು ಅಂತ. ಓಕೆ ಗೈಸ್, ವಿಡಿಯೋನ ನೋಡ್ತಾ ಇರಿ. ಹಂಗೆ 3 days ಬ್ಯಾಕು ನಮ್ಮ ಪಾಪುಗೆ ಹುಷಾರಿರಲಿಲ್ಲ, ನೆಗಡಿ ಆಗಿಬಿಟ್ಟಿತ್ತು. ಒಂದು ಮದುವೆ ಕರ್ಕೋಗ್ಬಿಟ್ಟು ಅಲ್ಲಿ AC ಇತ್ತು, ಗಾಳಿ ಫುಲ್ಲು, ಅದಕ್ಕೆ ಅವಳಿಗೆ ಮೂಗು ಕಟ್ಕೊಂಡಂಗೆ ಆಗ್ಬಿಟ್ಟಿತ್ತು. ಇವಾಗ ಚೆನ್ನಾಗಿದ್ದಾಳೆ. ಆ ವಿಡಿಯೋ ನಿಮ್ಗೆ ಹಾಕ್ತೀವಿ ಅವತ್ತೆಲ್ಲ ಹೆಂಗಿದ್ಲು ಅಂತ, ಓಕೆನಾ? ಕೂಸು ಇದ್ದ ಮನೆಗೆ ಬೀಸಣಿಗೆ ಆತಕ್ಕೆ, ಕೂಸು ಕಂದಯ್ಯ ಒಳವೋರಾಗ. ಗೈಸ್ ನೋಡಿ, ನಮ್ಮ ಕುಟ್ಲಿ ಎದ್ಬಿಟ್ರೆ ಜಾಮಿ, ನೀವು ಎದ್ಬಿಟ್ರೆ ನನ್ನ ಅವ್ವ. ಕುಟಿ ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ 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 ಮಾಡು ಕುಟ್ಲಿ. ಜಾಮಿ ಅಪ್ಪ, ಜಾಮಿ ಎತ್ಕೊಳ್ಳಲ್ಲ ನಾನು. ಇದು ಸರಿ ಬಾ. ಆಯಿತು, ಬೋರ್ಡ್ ಗೈಸ್. ಇವಾಗ ನಮ್ಮ ವಿಹಾ ಎದ್ಲು. ಸೊ ಇವಾಗ ನಾನು ಸರಿ ಮಾಡಕ್ಕೆ ಹೋಗಬೇಕು ಅವಳನ್ನ. ಇವಾಗ ಆಟ ಆಡೋಕೆ ಬಿಟ್ಬಿಟ್ಟು ನೀರು ಕಾಯಿಸಿ ಅವಳಿಗೆ ನೀರು ಕುಡಿಸ್ಬಿಟ್ಟು ಸರಿ ಮಾಡ್ತೀನಿ. ಓಕೆ ಗೈಸ್, ಇವಾಗ ಸರಿ ಮಾಡ್ತೀನಿ ಬನ್ನಿ. ಗೈಸ್, ಇದರಲ್ಲಿ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ ರಾಗಿ ಹಿಟ್ಟನ್ನ. ಸೊ ಈ ಸ್ಪೂನಲ್ಲಿ ನಾನು 2 ಸ್ಪೂನ್ ಹಾಕ್ತೀನಿ. 2 ಸ್ಪೂನು, 1.5 ಸ್ಪೂನ್ ಈ ಥರ ಚಿಕ್ಕಗೆ 2 ಸ್ಪೂನ್ 1.5 ಸ್ಪೂನ್ ಹಾಕ್ತೀನಿ. ಗಾಜಿನ ಬಾಟಲಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನಾನು 1 ಗ್ಲಾಸ್ ನೀರು ತಗೊಂಡಿದ್ದೀನಿ. ಒಂದು ಗ್ಲಾಸಲ್ಲಿ ತಣ್ಣೀರು. ಇದನ್ನು ಫಸ್ಟು ಗಂಟಿಲ್ದಿರೋ ಥರ ಕಲಿಸ್ಕೋಬೇಕಿರಿ, ತೋರಿಸ್ತೀನಿ. ಗಂಟಿಲ್ದಂಗೆ ಈ ಥರ ಕಲಿಸ್ಕೋಬೇಕು. ಇದು ಹಂಗೆ ತಿನ್ಸಿದ್ರೆ ಮಕ್ಕಳು ತಿನ್ನಲ್ಲ. ಸೊ ಅದಕ್ಕೆ 1 ಕಾಳು ಉಪ್ಪು ಹಾಕೋತಾ ಇದ್ದೀನಿ.
ಒಂದು ಕಾಳು ಉಪ್ಪು ಹಾಕೋತಾ ಇದ್ದೀನಿ. ಈಗ ಗ್ಯಾಸ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ತಿರುಗಿಸ್ಬೇಕು. ಅದು ಸರಿನಾ? ಚೆನ್ನಾಗಿ ತಿರುಗಿಸ್ಬೇಕು. ನಾವು ತಿರುಗಿಸೋದೇನಾದರೂ ಸ್ಟಾಪ್ ಮಾಡಿಬಿಟ್ರೆ ಗಂಟಾಗೋ ಸಾಧ್ಯತೆ ಇದೆ. ಗಂಟಾದರೆ ನೀಟಾಗಿ ಬೆಂದು ಇರಲ್ಲ. ಅದು ನೀಟಾಗಿ ಬೆಂದಿಲ್ಲ ಅಂದರೆ ಪಾಪುಗೆ ಹೊಟ್ಟೆನೋ ಬರೋ ಸಾಧ್ಯತೆ ಇದೆ. ಸೊ ನೀಟಾಗಿ ಬೇಯೋ ಥರ ನೀವು ತಿರುಗಿಸ್ಬೇಕು. ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಪಾಪುಗೂ. ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ಥರ ಇದೆ ಅಂತ. ವಾಯ್ಸು ಕಟ್ಟಾಗಿಬಿಟ್ಟಿದೆ ಗೈಸ್. ಎಷ್ಟು ನೀಟಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗೇ ತಿಂತವೆ ಮಕ್ಕಳು. ಸೊ ನೋಡಿ ಇವಾಗ ಬರ್ತಾಯಿದೆ ನೋಡಿ ನೀಟಾಗಿ. ನಾನು ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಓಕೆನಾ? ನೋಡಿ ಇವಾಗ ರೆಡಿ ಆಯಿತು. ಈ ಥರ ಮೆತ್ತಗಿರಬೇಕು ತಿನ್ಸೋಕ್ಕೆ ಪಾಪುಗೆ. ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ, ಮೀಡಿಯಮಾಗಿ ಐತೆ. ನಮ್ಮ ಪಾಪು ಚೆನ್ನಾಗೂ ತಿಂತಾಳೆ ಇದನ್ನು. ಆದರೆ ಚೆನ್ನಾಗಿ ಬೇಯಿಸಿ ತಿನ್ನಿಸಿ ಗೈಸ್. ಪಾಪು ಅಲ್ವಾ, ಚೇರ್ ಮೇಲೆ ಕುಂಡಿಸ್ಬಿಟ್ಟಿದ್ದೀನಿ ಅಂತ ಅಳ್ತಾ ಇದ್ದಾಳೆ. ಊಟ ಮಾಡೋಕ್ಕೆ ಅಳ್ತಾಳೆ ಗೈಸ್ ಇವಳು. ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ತಿನ್ನಲ್ಲ. ಒಂದು ಸಲ ಅದನ್ನ ಟೇಸ್ಟ್ ಕೊಟ್ಟರೆ ತಿನ್ಕೊಬಿಡ್ತಾಳೆ. ಉಪ್ಪು ಹಾಕಿ ಒಂದು ಸಲ ಕೊಟ್ಬಿಟ್ಟಿದ್ದೆ, ತಿನ್ನೋದೇ ಇಲ್ಲ. ಒಂದು ಕಾಳು ಉಪ್ಪು ಹಾಕಿದ್ರೆ ತಿನ್ಕೋತಾಳೆ. ಒಂದು ಸಲ ಟೇಸ್ಟ್ ಕೊಡಬೇಕು ಅವಳಿಗೆ. ಅಲ್ಲಿವರೆಗೂ ಹಿಂಗೆ ಮೂತಿಯೆಲ್ಲ ಮಾಡ್ಕೊಬಿಡ್ತಾಳೆ. ನಾನು ನೋಡಿ ಆ ಥರ ನಾನು ಸ್ಪೂನಲ್ಲಿ ತಿನ್ಸಲ್ಲ, ಕೈಯಲ್ಲೇ ಹಂಗೆ ಹಿಡ್ಕೊಂಡು ಬೇಗ ತಿನ್ನಿಸ್ಬಿಡ್ತೀನಿ. ತಿನ್ಕೋತಾಳೆ. ಆಮೇಲೆ ಅವ್ಳು ತಿನ್ನೋರ್ಗೂ ಇರಬೇಕು, ಇಲ್ಲಾಂದರೆ ಬಾಯಲ್ಲೇ ಇಟ್ಕೊಂಡಿರ್ತಾಳೆ, ತಿನ್ನಲ್ಲ ನೀಟಾಗಿ. ನೋಡಿ ಅವಳು ಮೂತಿನ ಉಪ್ಪು ಹಾಕಿದ್ದೀನಲ್ವ ಅದಕ್ಕೆ ತಿನ್ಕೋತಾವಳೆ. ಇಲ್ಲ ಅಂದರೆ ಉಗ್ಗಿತಾ ಇದ್ಲು, ಉಗ್ಯೋದನ್ನು ಕಲ್ತ್ಕೊಬಿಟ್ಟವಳೆ ಇವಾಗ. ಎಷ್ಟೇ ಹಾಕಿದ್ರೂ ಉಗಿತಾಳೆ. ನಮ್ಮ ಚಿಕ್ಕಪ್ಪ ಬಂದಿದ್ರು ಅವಳನ್ನ ಮಾತಾಡ್ಸೋಕೆ. ಅವಳು ಕಂಡ್ರೆ ಅದು ಏನು ಇಷ್ಟನೋ ಗೈಸ್ ಅವ್ರಿಗಂತೂ. ನಮ್ಮ ತಂಗಿಗೂ ಅಷ್ಟೇ, ನಮ್ಮ ಸಾನಮ್ಮ ಅಲ್ಲಿ ಹಿಂದೆ ಕೂತವಳಲ್ಲ ಅವಳು ಅಷ್ಟೇ ಸಖತ್ ಇಷ್ಟಪಡ್ತಾರೆ ಎಲ್ಲರೂ ನಮ್ಮ ವಿಹಾನ. ಸೊ ಊಟ ಮಾಡ್ಸೋಕ್ಕೆ ಒಂದು 5 ಜನ ಬೇಕು. ಎಲ್ಲರೂ ಮಾತಾಡಿಸ್ಕೊಂಡು ನಾವು ಊಟ ಮಾಡ್ಸೋಕ್ಕೆ ಫೋನ್ ಏನೂ ಕೊಡಲ್ಲ. ನಾವು ಫೋನೇನು ರೂಢಿ ಮಾಡಿಲ್ಲ. ಎಲ್ಲ ಅವರೇ ಬಾಯಲ್ಲೇ ಹೇಳ್ತಾರೆ ಹಾಡುಗಳು ಎಲ್ಲನೂ ಥರನೂ. ನಮ್ಮ ಅಪ್ಪನೂ ಅಷ್ಟೇ. ನಮ್ಮ ಅಪ್ಪಂಗಂತೂ ಅದು ಏನು ಇಷ್ಟನೋ ಅವಳು ಕಂಡ್ರೆ. ಅವಳು ಅಳಂಗಿಲ್ಲ, ಬೈತಾರೆ, ಏನು ಕಳಿಸ್ತೀಯ ಮಗನ ಅಂತ. ಒಟ್ಟಿನಲ್ಲಿ ಇವಾಗ ನಮ್ಮ ವಿಹಾ ಸರಿ ತಿನ್ಕೋತಾ ಇದ್ದಾಳೆ ಗೈಸ್. ಸರಿನಾ? ಅವಳಿಗೆ ಸರಿ ತಿನ್ಸಾದ್ಮೇಲೆ ಮುಖ ಎಲ್ಲ ನೀಟಾಗಿ ಒರೆಸಿ ಅವಳನ್ನ ಬೇರೆ ಬಟ್ಟೆ ಹಾಕಿ ಪ್ಲೇ ಏರಿಯಾಗೆ ಬಿಟ್ಬಿಡ್ತೀವಿ. ಅದರಲ್ಲಿ ಆಟ ಆಡಿಕೊಂಡು ಫುಲ್ಲು ಸುತ್ತ ಅವ್ರಿವ್ರು ನೋಡ್ಕೊಂಡು ಕೂತಿರ್ತಾಳೆ. ಅದು ತಗೊಂಡಿದ್ದು ನಮ್ಗೆ ಒಳ್ಳೆಯದೇ ಆಯಿತು ಅಂತ ಅನಿಸುತ್ತೆ ನಮಗೆ. ಮತ್ತು ವಾಯ್ಸಾಗಿ ಹಿಂಗೈತೆ ಅಂದ್ಕೊಬಿಡಿ ಗೈಸ್. ನನಗೂ ಗಂಟ್ಲು ಕಟ್ಕೊಬಿಟ್ಟೈತೆ. ಸೊ ಅದಕ್ಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಷ್ಟೇ. ವಿಹಾ ಕ್ಲಾಪ್ಸ್ ಕ್ಲಾಪ್ಸ್. ಅಪ್ಪ ಅಪ್ಪ ಅಂತ ಕರೆದ್ಬಿಟ್ಲು. ಅಪ್ಪ ನನಗೆ ಗೊತ್ತೇ ಇಲ್ಲ, ಅದು ವೀಡಿಯೋ ಮಾಡ್ಕೊಂಡಿದ್ದೆ. ಅಪ್ಪ ಅಂತ ಇದ್ಲು. ಈ ವಿಡಿಯೋ ಕಳಿಸಿದ್ಕೆ ಅವ್ರ ಅಪ್ಪಂಗೆ ತುಂಬ ಖುಷಿ ಆಗ್ಬಿಟ್ಟೈತೆ. ನನ್ನ ಮಗಳು ಕರೆದ್ಬಿಟ್ಲಲ್ಲ ಅಂತ. ನನಗೂ ಅಷ್ಟೇ ತುಂಬ ಖುಷಿ ಆಯಿತು. ಈಗ ಆಟ ಆಡಿ ಎಲ್ಲ ಆಯಿತು. ಹಾಲು ಕುಡ್ಕೊಂಡು ಮಲ್ಕೊಂಡಿದ್ದಾಳೆ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಲವ್ ಯು. ಬಾಯ್.